ಯಡಿಯೂರಪ್ಪನವ್ರು ಬರ್ತಾರೆ. ಮತ್ತೀಗ ಜಿಲ್ಲೆಯ ಎಲ್ಲ ನಾಯಕರು ಮತ್ತು ಅನೇಕ ಬೇರೆ ಬೇರೆ ಜಿಲ್ಲೆಯಿಂದ ವಿಸ್ತಾರಕರು ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ದೊಡ್ಡ ದೊಡ್ಡ ಸಭೆ ಮಾಡೋದಕ್ಕಿಂತ ಸಣ್ಣ ಸಣ್ಣ ಸಭೆಗಳನ್ನು ಮಾಡಿ ಮನೆ ಮನೆಗೆ ಸಂಪರ್ಕ ಮಾಡಿ ಜನರಿಗೆ ನಮ್ಮ ವಿಚಾರಗಳು ತಲುಪುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಸರ್, ಈಗ ಮೊನ್ನೆಯಿಂದ ಹೇಳಿದ್ರಿ ಸರ್ 14 ಬರ್ತಾರಂತ ಡೇಟ್ ಏನಾದರೂ ಫಿಕ್ಸ್ ಆಗಿದೆ? ಆಗ್ತದೆ, ಆದಮೇಲೆ ನಿಮಗೆ ತಿಳಿಸ್ತೀವಿ ಅಂತ ನಾನು ಹೇಳಿನಲ್ಲ. ಅವರು ಬರ್ತಾರೆ ಅವರು ಬರ್ತಾರೆ. ಸರ್, ಶಾರ್ಟ್ ಟೈಮ್ನಾಗ ಬಹಳಷ್ಟು ಮತಕ್ಷೇತ್ರದಲ್ಲಿ ಓಡಾಡಬೇಕಾಗ್ತದೆ. ಹೆಂಗೆ ಪ್ಲಾನ್ ಮಾಡಿದ್ದೀವಿ. ಬೆಳಗ್ಗೆ 11 ಗಂಟೆವರೆಗೆ ಸಿಟಿ, ಮಧ್ಯಾಹ್ನ 2 ಗಂಟೆವರೆಗೆ 2-2:30, 3 ಗಂಟೆವರೆಗೆ ಬೇರೆ ಬೇರೆ ಸಮಾಜದ ಮೀಟಿಂಗ್ಗಳು, ಸೇರ್ಪಡೆ ಕಾರ್ಯಕ್ರಮ, ಸಾಯಂಕಾಲ 4 ಗಂಟೆ ನಂತರ ಗ್ರಾಮೀಣ ಭಾಗದ ಕಾರ್ಯಕ್ರಮ. ಹೋದ ಸಲದಕ್ಕಿಂತಲೂ ಈ ಸಲ ಬಿಜೆಪಿ ಕಾರ್ಯಕರ್ತರ ಉತ್ಸಾಹ ಇಮ್ಮಡಿ ಆಗಿದೆ ಅಂತ ಹೇಳ್ಬೋದು ಸರ್. ಹೌದು, ವಾಪಸಿ ಕೂಡ ಆಗಿದೆ. ಮೊನ್ನೆ ನಡೆದಂಥ ಒಂದು ಘಟನೆ ಕೂಡ ಈಗ ಕಾರ್ಯಕರ್ತರ ಹುರುಪನ್ನು ಇಮ್ಮಡಿಗೊಳಿಸೋದ ಏನು ಹೇಳ್ತೀವಿ ಸರ್? ಇಲ್ಲ, ಅದು ಅದ್ರ ಸಲುವಾಗಿ ಅಂತೇನಲ್ಲ, ಅದು ಆಗುವಂಗಾಗ್ಯದ. ನ್ಯಾಚುರಲ್ ಆಗಿ ಆಗುವಂಗೆ ಮತ್ತು ನಾರ್ಮಲ್ ಆಗಿ ಆಗುವಂಗಾಗ್ಯದ. ಜನರಲ್ಲಿ ಮತ್ತಷ್ಟು ಹೆಚ್ಚು ಅವೇರ್ನೆಸ್ಸು ಬಂತು. ಏನಪ್ಪ, ನಾವು ಶಿವಾಜಿ ಮೆರವಣಿಗೆ, ಗಣಪತಿ ಮೆರವಣಿಗೆ, ಬಸವೇಶ್ವರ ಮೆರವಣಿಗೆ ಮಾಡೋದಕ್ಕೂ ಕೂಡ ನಮಗೆ ಈ ರೀತಿ ತೊಂದರೆ ಆತಲ್ಲ ಅನ್ನುವಂಥ ಭಾವನೆ ಬಂದಿದೆ. ಅದಕ್ಕಾಗಿ ಜನರ ಉತ್ಸಾಹ ಇಮ್ಮಡಿಯಾಗಿದೆ. ಸರ್, ತಾವು ಈಗ ಬಿಜೆಪಿದು ಹಿಂದುತ್ವದ ಗೆಲುವು ಅಂದರು, ಅವರು ಕೂಡ ಅದೇ ಟ್ರಂಪ್ ಕಾರ್ಡ್ ಬಳಸ್ತಾರೆ. ನಾವು ಕೂಡ ಹಿಂದೂನೇ ಅಂತ ಹೇಳ್ಕೊಂಡು ನಾನು ಹಿಂದೂ ಗೆಲ್ಲಬೇಕು ಅಂತ ಹೇಳಿಲ್ಲ. ಹಿಂದುತ್ವದ ನಾನೇನು ಹೇಳಿದೆ, ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು, ಇದು ಹಿಂದುತ್ವದ ಗೆಲುವು ಆಗಬೇಕು ಅಂತ ನಾನು ಹೇಳಿದೆ. ಅವ್ರು ತಪ್ಪು ಅರ್ಥ ಮಾಡ್ಕೊಂಡು ನಾವು ನಿಮಗೆ ಹಿಂದೂಗಳಲ್ಲ ಅಂತ ಯಾರಂದ್ರೆ ಅವರು ಅರ್ಥಕ್ಕೆ ಅನರ್ಥ ಮಾಡ್ಕೊಂಡು ಮಾತಾಡೋರಿಗೆ ಏನು ಹೇಳೋಕ್ಕಾಗತ್ತೆ? ಹಿಂದುತ್ವ ಟ್ರಂಪ್ ಕಾರ್ಡ್ ಅವರು ಕೂಡ ಬಳಸೋಕ್ಕೆ ಶುರು ಮಾಡಿದ್ದಾರೆ. ಇಲ್ಲ, ಅವ್ರು ಏನು ಬಳಸ್ತಾರೆ. ಚುನಾವಣೆ ಬಂದಾಗ ಎಲ್ಲ ಬಳಸ್ತಾರೆ ಅವರು. ಚುನಾವಣೆ ಮುಗಿದ ಮೇಲೆ ಮತ್ತೆ ಅವೇನು ಕೆಲಸ ಮಾಡ್ಬೇಕು ಅದನ್ನು ಮಾಡ್ತಾರೆ. ಸರ್, ಹಾಗೆ ಕಣ್ಣೀರನ್ನು ಮತವಾಗಿ ಪರಿವರ್ತನೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ, ಅದಕ್ಕೆ ಏನು ಹೇಳ್ತೀರಿ? ಕಣ್ಣೀರು ಮತ ಅದು ಒಂದು ಹಂತದವರೆಗೆ ಇದ್ದರೆ ಒಳ್ಳೆಯದು. ಒಂದು ಹಂತದವರೆಗೆ ಈಗಾಗಲೇ ಸುಮಾರು 6 ತಿಂಗಳ ಹತ್ತತ್ರ ಆಯಿತು. ಮತ್ತು ಇದು ನ್ಯಾಚುರಲ್ ಆಗಿ ನಡೆಯುವಂಥ ಪ್ರಕ್ರಿಯೆ, ಹೌದಾ? ಅದನ್ನು ರಾಜಕೀಯಕ್ಕೆ ಬಳಸ್ಕೊಳ್ಳೋದ್ರಿಂದ ಜನಗಳಿಗೆ ಏನು ಅನ್ನಿಸ್ತದೆ ನೀವೇ ಹೇಳಬೇಕು. ಜನಗಳಿಗೆ ಏನು ಅನ್ನಿಸ್ತದ ಅಂಥೇಳಿ ನೀವು ಹೇಳಬೇಕು. ನಾವು ಹೇಳಿದ್ರೆ ತಪ್ಪಾಕತಿ. ಚುನಾವಣೆಗೆ ನಿಂತವರು ಓಕೆ. ಈಗ ಇನ್ನೊಂದು CM ಅವರು ಒಂದು 4-5 ದಿನ ಇಲ್ಲೇ ನಾನೇ ಇರ್ತೀನಿ ಅಂತ ಹೇಳಿದಾರಲ್ಲ ಸರ್. ಅವರಿದ್ರೇನು ಅವರು ಒಟ್ಟರದು ಓಟು ಅವರೇ ಹಾಕ್ತಾರ? ಎಲ್ಲ ಮತದಾರರ ಓಟು ಮುಖ್ಯಮಂತ್ರಿಗಳ ಹಾಕ್ತಾರ? ಇರ್ಬೋದು, ಬರ್ಬೋದು, ಪ್ರಚಾರ ಮಾಡ್ಬೋದು. ನಮ್ಮವ್ರು ಇದ್ದಾರಲ್ಲ, ಈಗ ಕಾರಜೋಳ ಸಾಹೇಬ್ರು ಇದ್ದಾರೆ, ಮಹೇಶ್ ಅಣ್ಣವರು ಇದ್ದಾರೆ, ರಾಜೀವ್ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅಂದ್ರೆ CM ಬಂದು ಇಲ್ಲೇ ಬೀಳ್ಬಿಟ್ರೆ ಏನು ವ್ಯತ್ಯಾಸ ಬೀಳಂಗಿಲ್ಲ ಅಂತ. ಮತ ಹಾಕೋರು ಅವರಲ್ಲ. ನಾ ಏನು ಮನೆಯಿಂದ ಹೇಳಕತ್ತೀನಿ ನಿಮಗೆ. ಮತ ಹಾಕೋರು ಏನಪ್ಪ 2 ಲಕ್ಷ ಮೇಲೆ ಚಿಲ್ಲರ್ ಏನು ಓಟ್ ಅದಾವೆ, ಎಲ್ಲನೂ CMಗೆ ಪವರ್ ಐತಿ ಹಾಕಕ್ಕಂತ ಅರ್ಥ ಆಗುತ್ತೆ. ಆದರೆ ಸರ್, ಏನು ಮಾತಾಡ್ತಿದ್ದಾರೆ ಈಗ ಸಚಿವರಿಗೆ ಉಸ್ತುವಾರಿ ಕೊಟ್ಟಿರುವಂಥದ್ದು, ಅಂದರೆ ಆಡಳಿತ ಯಂತ್ರ ದುರುಪಯೋಗ, ಹಾಗೆ ದುಡ್ಡಿನ ಹೊಳೆ ಹರಿಯುತ್ತೆ, ಈ ಮಾತುಗಳು ಕೇಳಿ ಬರ್ತಾ ಇದೆಯಲ್ಲ ಸರ್? ಜನನೂ ಬಹಳ ಹುಷಾರದಾರ. ನಾವು ಜನರಿಗೆ ಹೇಳಿದ್ದೀವಿ, ದುಡ್ಡು ಏನು ಕೊಡ್ತಾರೆ ಎಲ್ಲ ತೊಗೋರಿ, ದುಡ್ಡು ತೊಗೋರಿ, ಮತ್ತು ಬೇರೆ ಬೇರೆ ಏನಾದರೂ ಕೊಟ್ಟರು ತೊಗೊಳ್ರಿ, ತೊಗೊಂಡು BJPಗೆ ಓಟ್ ಹಾಕ್ರಿ ಅಂತೇಳಿ. ಅಂಥ ಅನೇಕ ಕ್ಷೇತ್ರಗಳಲ್ಲಿ ಇಂಥ ಕೆಲಸ ನಡೆದದ. ಏನು ದುಡ್ಡು ತೊಗೊಂಡು ಕೂಡ ತಮ್ಮ ಮನಸ್ಸಿನಲ್ಲಿರುವಂಥವರಿಗೆ ಓಟ್ ಹಾಕಿರುವಂಥ ಉದಾಹರಣೆ ಅನೇಕ ಕ್ಷೇತ್ರಗಳಲ್ಲಿವೆ. ಗೋಣಿ ಚೀಲದಲ್ಲಿ ದುಡ್ಡು ತಂದರೆ ಅಮರಬೇಡ ಅಂತ ವಿಜೇಂದ್ರ ಅವರು ಹೇಳ್ಬಿಟ್ಟು ಸರ್. ಏನು ಹೇಳಿದಾರಲ್ಲ. ಧನ್ಯವಾದ. ಓಕೆ, ಥ್ಯಾಂಕ್ ಯು ಸರ್.